ಸರ್ಕಾರ ಮತ್ತು ಮನೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಾದ ನಂತರ ಆ ಸ್ಥಾನಕ್ಕೆ ಈಗ ಮತ್ತೊಂದು ಮುಖ್ಯಮಂತ್ರಿಗಳಾಗಿ ಬಹುತೇಕ ಡಿ ಕೆ ಶಿವಕುಮಾರ್ ಸಾಹೇಬರನ್ನು ಅಂತಿಮಗೊಳಿಸಿದೆ. ಅದು ಹೈಕಮಾಂಡ್ ನಿರ್ಧಾರ. ಅದಕ್ಕೆ ನಮ್ಮದು ಸ್ವಾಗತವನ್ನು ಮಾಡ್ತೀವಿ, ಅಭ್ಯಂತರ ಇಲ್ಲ. ಈಗ ಸ್ವತಂತ್ರ ಬಂದು 78 ವರ್ಷಗಳಾದರೂ ಏನು ಮಾದಿಗ ಸಭಾ ಅಂತೂ ಮಾದಿಗ ಜನಾಂಗ ಅಂತ ಹೇಳ್ಕೊಳ್ತೀವಿ. ಸುಮಾರು 1,10,00,000 ಜನಸಂಖ್ಯೆಯಲ್ಲಿ, ಕರ್ನಾಟಕ ರಾಜ್ಯದ ಜನಸಂಖ್ಯೆಯಲ್ಲಿ 1,10,00,000 SC ಜನಾಂಗ ಇದೆ. ಆ SC ಜನಾಂಗದಲ್ಲಿ ನಾವು ಸುಮಾರು 65ರಿಂದ 70 ಲಕ್ಷ ಜನಸಂಖ್ಯೆ ಇರುವಂಥ ಮಾದಿಗ ಜನಾಂಗವು ಈವರೆಗೂ ಯಾವುದೇ ಪಕ್ಷವಾಗಲಿ ನಮಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿರುವುದಿಲ್ಲ, ಉನ್ನತವಾದ ಸ್ಥಾನವನ್ನು ಕೊಟ್ಟಿರುವುದಿಲ್ಲ. ಮತ್ತು ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ನಮಗೆ ಈ ಸಮುದಾಯಕ್ಕೆ, ತಳ ಸಮುದಾಯವಾದ ಮಾದಿಗ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ನಮಗೆ ಒಂದು ಒಳ್ಳೆಯ ಉನ್ನತ ಸ್ಥಾನವನ್ನು ಕೊಟ್ಟು ಸಮಾಜ ಮುಂದುವರಿಯಲು ಸಹಾಯ ಮಾಡಿರುವುದಿಲ್ಲ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷವು ಈ ಬಾರಿ ದಲಿತ ಮತಗಳನ್ನು ಕ್ರೋಢೀಕರಿಸುವಲ್ಲಿ ಯಶಸ್ವಿಯಾಗಿದೆ. ಅದಕ್ಕೆ ಮುಂಚೂಣಿ ನಾಯಕರಾದ ನಮ್ಮ KH ಮುನಿಯಪ್ಪ ಸಾಹೇಬರು ಬಹಳ ವಿಶೇಷ ಒತ್ತು ಕೊಟ್ಟು ಚಿತ್ರದುರ್ಗದಲ್ಲಿ ನಡೆದಂತಹ SC ಸಮಾವೇಶದಲ್ಲಿ ಅವರು ರಾಜ್ಯಾದ್ಯಂತ ಬೀದರ್ನಿಂದ ಚಾಮರಾಜನಗರವರೆಗೂ ಹೋರಾಟವನ್ನು ಮಾಡಿ ಜನಗಳನ್ನು ಒಗ್ಗೂಡಿಸಿ ಈ ಬಾರಿ 23ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 135 ಸ್ಥಾನವನ್ನು ಗಳಿಸಲಿಕ್ಕೆ ಅತಿ ಹೆಚ್ಚು ಶ್ರಮಪಟ್ಟ ವ್ಯಕ್ತಿ ಅಂದರೆ KH ಮುನಿಯಪ್ಪ ಸಾಹೇಬರು ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ಬಂಧುಗಳೇ, ಅಲ್ಲಿ ನಡೆದಂತಹ ಒಂದು ಸಮಾವೇಶದ ಸಂಕ್ಷಿಪ್ತತೆ ಏನಂದರೆ, ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ, ಒಳ ಮೀಸಲಾತಿ ಜಾರಿ ಮುಖಾಂತರ ನಿಮ್ಮ ಎಡಗೈ ಸಮುದಾಯಕ್ಕೆ ಸಹಾಯ ಆಗುತ್ತೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದರು. ಆ ಆಶ್ವಾಸನೆ ಮೇರೆಗೆ ಸತತ 3 ವರ್ಷಗಳ ಫಲಶ್ರುತಿ ಹೋರಾಟದ ಫಲವಾಗಿ KH ಮುನಿಯಪ್ಪನವರು ಹೋರಾಟ ಮಾಡಿದಂತಹ ಫಲಶ್ರುತಿಯಾಗಿ ಇವತ್ತು ನಮಗೆ ಒಳ ಮೀಸಲಾತಿ ಜಾರಿಯಾಗಿದೆ. ಸಣ್ಣ ಪುಟ್ಟ ಲೋಪದೋಷಗಳಿದ್ದಾವೆ, ಅದನ್ನೆಲ್ಲ ಸರಿಪಡಿಸಬೇಕಾಗಿದೆ. ನಾವು ಕೇಳ್ತಿರೋದು, KH ಮುನಿಯಪ್ಪನವರು ಅಜಾತಶತ್ರು, ದಕ್ಷಿಣ ಭಾರತದಲ್ಲಿ 7 ಬಾರಿ ಸಂಸದರಾಗಿ ಆಯ್ಕೆ ಆದಂಥವರು, 10 ವರ್ಷಗಳ ಕಾಲ UPA 1 ಮತ್ತು UPA 2ನಲ್ಲಿ ಅವರು ಕೇಂದ್ರದ ಮಂತ್ರಿಗಳಾಗಿ ರಾಜ್ಯ ಹೆದ್ದಾರಿ, ರೈಲ್ವೆ, MSME ಈ ಇಲಾಖೆಗಳಲ್ಲಿ ಭಾಳಷ್ಟು ಸದೃಢವಾಗಿ ಕೆಲಸವನ್ನು ಮಾಡಿ ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ತನ್ನದೇ ಆದಂತಹ ರಾಜಕೀಯದ ಛಾಪವನ್ನು ಮೂಡಿಸಿದಂಥ ವ್ಯಕ್ತಿ ಅಜಾತಶತ್ರು. ಅವರು ಎಲ್ಲ ಧರ್ಮದವರನ್ನ, ಎಲ್ಲ ಸಮಾಜದವರನ್ನ ಒಗ್ಗೂಡಿಸಿಕೊಂಡು ಹೋಗುವಂತಹ ನಮ್ಮ ರಾಷ್ಟ್ರ ಕಂಡ ನಮ್ಮ ದಲಿತರ ಆಶಾಕಿರಣ ಏಕೈಕ ವ್ಯಕ್ತಿ ಅಂದರೆ ತಪ್ಪಾಗಲಾರದು. ಅವರು ಹಿರಿತನ, ಅವರ ಜ್ಯೇಷ್ಠತೆ, ಅವರ ಪ್ರಾಮಾಣಿಕತನವನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ಈಗಾಗಲೇ ಯಾವತ್ತೂ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿತ್ತು. ಸಂದಿಗ್ಧ ಸ್ಥಿತಿ ಇದೆ. ಈಗ ಕರ್ನಾಟಕ ಸರ್ಕಾರದಲ್ಲಿ ಏನು ಬದಲಾವಣೆ ಆಗಿದೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದರೆ, ಆಯಿತು, ಬೇಡ, ಆ ವಿಚಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನಮ್ಮದು ಈಗ ಲಾಬಿ ಮಾಡುವಂಥ ಚರ್ಚೆ ಇಲ್ಲ. ನಮ್ಮ ಚರ್ಚೆ, ನಮ್ಮ ಉದ್ದೇಶ ಆದಷ್ಟೇ, ಈಗ ಜಾತಿವಾರು 3 ಅಥವಾ 4 ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಹೈಕಮಾಂಡು ನಿರ್ಧಾರ ಮಾಡ್ತಿದೆ. ಈ ನಾವು ಮಾದಿಗ ಸಮಾಜಕ್ಕೆ ಈವರೆಗೂ ನಮಗೆ ಕಾಂಗ್ರೆಸ್ ಸರ್ಕಾರ ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ, ಒಂದು KPCC ಅಧ್ಯಕ್ಷ ಸ್ಥಾನವನ್ನು ಈವರೆಗೂ ಸಹ ನಮಗೆ ಕಾಂಗ್ರೆಸ್ ಸರ್ಕಾರ ಕೊಡದೇನೆ ನಮಗೆ ಮೋಸ ಮಾಡಿಕೊಂಡೇ ಬರ್ತಿದೆ. ಮೂಗಿನ ಮೇಲೆ ತುಪ್ಪವನ್ನು ಸವರಿ ನಿಮ್ಗೆ ಯಾಕೆ ಅಂತ ಹೇಳ್ಕೊಂಡು ನಾವು ಮುಂದಿನ ಬಾರಿ ಅಂತ ಹೇಳ್ಕೊಂಡೇ ಬರ್ತಾ ಇದೆ. ಈಗಲ್ಲದಿದ್ದರೆ ಮತ್ತೆ ಯಾವಾಗ? ಸ್ವಾಮಿ, ಎಚ್ಚೆತ್ತು ನಮ್ಮ ಮಾದಿಗ ಸಮುದಾಯದವರು, ಇಂದಿರಾ ಗಾಂಧಿ ನಮ್ಮ ತಾಯಿ, ಈ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷನೇ ನಮ್ಮದು ಎಲ್ಲ ಸರ್ವಸ್ವ ಅಂತ ಹೇಳಿ ನಂಬಿಕೊಂಡು, ನೀವು ಮಾಧ್ಯಮ ಮಿತ್ರರು ತಿಳಿದ ಹಾಗೆ ಪ್ರತಿಯೊಬ್ಬರು ಕಾಂಗ್ರೆಸ್ಸನ್ನು ಒಪ್ಪಿಕೊಂಡು ಈವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಬೆಂಬಲವನ್ನು ಕೊಟ್ಟುಕೊಂಡು ಬಂದಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಈ ಜನಾಂಗಕ್ಕೆ ನೀವು ಮಾಡಿರುವುದಾದರೂ ಏನು ಸ್ವಾಮಿ? ಈ ಬಾರಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಲಿಕ್ಕೆ 135 ಸ್ಥಾನ ಕ್ಷೇತ್ರಗಳು ಗೆಲ್ಲಲಿಕ್ಕೆ ನಮ್ಮ SC ಸಮುದಾಯ, ಲೆಫ್ಟ್ ಸಮುದಾಯ, ಎಡಗೈ ಸಮುದಾಯದವರು, ಮಾದಿಗ ಜನಾಂಗದವರು ಸುಮಾರು 100-120 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 30-40 ಸಾವಿರ ಜನಸಂಖ್ಯೆಯನ್ನು ಹೊಂದಿರುವಂತಹ ನಮ್ಮ ಜನಾಂಗ ನಿರ್ಣಾಯಕ, ಸೋಲು ಗೆಲುವಿನ ನಿರ್ಣಾಯಕವನ್ನು ಮಾಡುವಂಥವರು ಶಕ್ತಿ ನಮ್ಮ ಮಾದಿಗ ಜನಾಂಗಕ್ಕಿದೆ. ನಿಮ್ಮ 135 ಸೀಟುಗಳು ಬರಬೇಕಾದ್ರೆ ನಮ್ಮ ಎಡಗೈ ಸಮುದಾಯ, ಮಾದಿಗ ಸಮುದಾಯದ ಒಂದು ಹೋರಾಟ, ಒಂದು ಒಗ್ಗೂಡುವಿಕೆ, ಮತ ಕ್ರೋಢೀಕರಿಸುವಲ್ಲಿ KH ಮುನಿಯಪ್ಪ ಸಾಹೇಬರವರು ಬಹಳಷ್ಟು ಹಗಲಿರುಳು ಶ್ರಮಪಟ್ಟು ಕಾಂಗ್ರೆಸ್ ಪಕ್ಷವನ್ನು ತರಲಿಕ್ಕೆ ಶ್ರಮವಹಿಸಿದ್ದಾರೆ. KH ಮುನಿಯಪ್ಪನವರು ಮಾದಿಗ ಸಮಾಜದ
ಇವತ್ತಿನ ಅಗ್ರಗಣ್ಯ ನಾಯಕರು ಅಂತ ಹೇಳಲಿಕ್ಕೆ ಯಾವುದೇ, ಇಡೀ ಸಮುದಾಯ ಅವರ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಅವರು ಈ ಸಮುದಾಯನ ಒಂದು ದೊಡ್ಡದ ಹಾಲ್ಮರ ಅಂತ ಹೇಳ್ಬೋದು ನಾವು. ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಇವತ್ತು ಸಿದ್ದರಾಮಯ್ಯನವರು ನಿರ್ಗಮಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಏನೋ ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿ ಹಿಡಿಯುವಂಥ ಸಂದರ್ಭದಲ್ಲಿ ಸೀನಿಯರಿಟಿ ನೋಡಿದಾಗ ಕೆ ಎಚ್ ಮುನಿಯಪ್ಪನವರೇ ಆಗಬೇಕು ನನ್ನ ಪ್ರಕಾರ ಇವತ್ತಿನ ಇದರಲ್ಲಿ. ಈಗೇನಾಗಿದೆ, ಯಾರು ದುರ್ದವರೇ, ಯಾರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚಾಗಿ ಕೆಲಸ ಮಾಡಿದ್ರು ಅನ್ನೋ ಒಂದು ಡಿಪೆಂಡಬಲ್ ಮಾಡಿಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ, ಓಕೆ ಡನ್. ಆದರೆ ಇವತ್ತು ಕೆ ಎಚ್ ಮುನಿಯಪ್ಪನವರು ಇಡೀ ರಾಜ್ಯದಲ್ಲಿ ಸಜ್ಜನ ರಾಜಕಾರಣಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಯಾವುದೇ ಸಮುದಾಯದಲ್ಲೂ ಅವ್ರ ಹೆಸರು ಹೇಳಿದ್ರೆ ಇವತ್ತು ಕೆ ಎಚ್ ಮುನಿಯಪ್ಪನವರು ಅಗ್ರಸ್ಥಾನದಲ್ಲಿರ್ತಾರೆ. ಹಾಗಾಗಿ ಈ ಸಮುದಾಯದಲ್ಲಿ, ನಮ್ಮ ಮಾದಿಗ ಸಮುದಾಯಕ್ಕೆ ಅವರು ಒಳ್ಳೆ ಖಾತೆನ ಇವತ್ತು ನಮಗೇನು ಕೊಟ್ಟಿಲ್ಲ, ಅಂಥ ಖಾತೆ ಕೊಟ್ಟಿಲ್ಲ. ಪೋರ್ಟ್ಫೋಲಿಯೋ ನೋಡಕ್ಕೆ ಹೋದರೆ ಇವತ್ತು ಆಹಾರ ಮತ್ತು ಏನು ಅಬಕಾರಿ ಕೊಟ್ಟಿದ್ದಾರೆ. ಇದು ನಮಗೆ ಶೋಭೆ ತರುವಂಥ ಹುದ್ದೆನಲ್ಲ. ಸೊ ಹಾಗಾಗಿ ದಯಮಾಡಿ ಇವತ್ತಿನ ಈಗ ಏನು ಈ ಹೊಸ ಗೌರ್ಮೆಂಟ್ ಬರೋ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಕೊಡೋದ್ರಲ್ಲಿ ಎರಡು ಮಾತಿಲ್ಲ, ಕೊಡಲೇಬೇಕು. ಯಾಕೆಂದರೆ ಈ ಸಮುದಾಯ 110 ಜಾತಿ ಒಳಗಡೆ ಬರೋದ್ರಲ್ಲಿ ಮೊದಲನೇ ನಂಬರ್ 1 ಜಾತಿ ಆಗಿರೋದ್ರಿಂದ ಮಾದಿಗ ಸಮುದಾಯಕ್ಕೆ ಇಡೀ ರಾಜ್ಯದಲ್ಲಿ ಅವ್ರನ್ನ ಅವಲಂಬಿತವಾಗಿದ್ದೀವಿ. ಇವತ್ತು ಆ ಕ್ಯಾಬಿನೆಟ್ಟಲ್ಲಿ ಇವತ್ತು ಒಳ ಮೀಸಲಾತಿ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ನಾವಿದ್ವಿ. ಅವರು ಎಲ್ರಿಗೂ ಸಹ ಇಲ್ಲಿ 101 ಜಾತಿಗಳನ್ನ ಸೇರಿಸ್ಕೊಂಡು ನಮ್ಮೊಬ್ಬರಿಗೆ ಸಹ ಅಲ್ಲ, ಎಲ್ರಿಗೂ ಸರಿ ಸಮಾನವಾದ ನ್ಯಾಯ ಕೊಡಬೇಕು ಅಂತ ಹೇಳಿ ಇವತ್ತು ಒಳ ಮೀಸಲಾತಿಗೆ ಮುಂಚೂಣಿ ನಾಯಕರಾಗಿದ್ದರು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಸಮುದಾಯ ಕಟ್ಟಕಡೆಯ ಸಮುದಾಯ ಅಂತ, ಬಟ್ ಆಕ್ಚುಲಿ ಬಂದು ಹೇಳಕ್ಕೆ ಹೋದರೆ ಈ ಸಮುದಾಯ ಈ ದೇಶದಲ್ಲಿ ನಾವು ಎಲ್ಲ ಸಮುದಾಯಕ್ಕಿಂತ ಎಡ ಬಲ ಇವರೆಲ್ಲ ಈ ಭೂಮಿಯ ವಾರಸದಾರರು ನಾವೇನೆ, ನಾವು ಹೇಳ್ಬೇಕಂದ್ರೆ. ಬಟ್ ವಿಚಾರ ಗೊತ್ತಿಲ್ಲ, ಇತಿಹಾಸ ಗೊತ್ತಿಲ್ಲ, ನಮ್ಮನ್ನು ನಾವೇ ಕೆಳಗಡೆ ಅಂತ ನಾವು ಹೇಳ್ಕೊತೀವಿ. ನಾವು ಯಾವುದೇ ಕಾರಣಕ್ಕೂ ಈ ದೇಶದ ಈ ಜಾತಿಯ ಕಟ್ಟ ಕಡೆಯ ಸಮಾಜ ಏನಲ್ಲ, ಈ ದೇಶದ ನಾವು ಸ್ವಾಭಿಮಾನಿ ಸಮಾಜ ಅಂತ ಹೇಳ್ಬೇಕು. ಯಾಕಂದರೆ ಈ ದೇಶದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ಎಳೆದಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ಇಡೀ ಎಲ್ಲರ ಬಾಯಲ್ಲಿ ಎಲ್ಲ ಪಕ್ಷದವ್ರು ಏನಾದರೂ ಮಾತಾಡಬೇಕಂದ್ರೆ ಈ ಸಮಾಜದವರೇ ಮಾತಾಡೋದು. ಅದರಲ್ಲಿ ಕಾಂಚೀರಾಮ್ ಸಾಹೇಬರು ನಮ್ಮವರು, ಮಾಯಾವತಿಯವರು ನಮ್ಮವರು, ಇವರೆಲ್ಲ ನಮ್ಮವರಿಂದ ಈ ಕರ್ನಾಟಕದಲ್ಲಿ ಇವತ್ತು ಹೇಳ್ಬೇಕಂತಂದ್ರೆ ಇವತ್ತು ಸೌತಲ್ಲಿ ಬಾಬು ಜಗಜೀವನ್ ರಾವ್ ನಂತರ ಇವತ್ತು ನಮಗೆ ಉದ್ಭವ ಆಗಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಕೆ ಎಚ್ ಮುನಿಯಪ್ಪನವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಅವರವರ ಜಾತಿಗಳಲ್ಲೇ ಅವರು ಏನೋ ಮಾಡಲಿ, ಬಟ್ ಈ ಸಮುದಾಯಕ್ಕೆ ಅವ್ರನ್ನ ನಾವು ಅವಲಂಬಿತವಾಗಿದ್ದೀವಿ. ಆದ್ದರಿಂದ ಈ ಸಾರಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿ ಈ ಸಮಾಜಕ್ಕೆ ನೆರಳಾಗಿರ್ತಕ್ಕಂಥವ್ರನ್ನ ನಾವು ಈಗ ತಾನೇ ಕಂಡುಬಿಟ್ಟಿರ್ತಕ್ಕಂಥ ಈ ಸಮಾಜ ಅನ್ನೋ ಥರ ಕಾಣ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ. ಆ ಕಡೆ ನಾರ್ತಲ್ಲೆಲ್ಲ ನಾವು ಜೋರಾಗಿದ್ದೀವಿ, ಬಟ್ ಈ ಕಡೆ ಸೌತಲ್ಲಿ ನಾವು ಸ್ವಲ್ಪ ಡೌನ್ ಆಗಿರೋದು. ನಾವು ಏನಾದರೂ ಮೇಲೆ ಎದ್ದೇಳ್ಬೇಕಂದ್ರೆ ಅವ್ರು ನಮಗೆ ಬೇಕಾಗಿರೋದ್ರಿಂದ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಲಿ. ಶೋಷಿತರಲ್ಲೇ ಶೋಷಿತರಾಗಿರೋಂಥ ಈ ನಮ್ಮ ಜನಾಂಗಕ್ಕೆ ಏನಾದರೂ ಒಂದು ಚೂರು ಅಭಿವೃದ್ಧಿ ಅಂತ ಕೊಂಡೊಯ್ಯಬೇಕು ಅನ್ನೋದಾದರೆ ಸರ್ಕಾರದಲ್ಲಿ ಶೋಷಿತ ಸಮುದಾಯಗಳಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಇರುವಂಥ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು, ಆ ಥರದ ಖಾತೆಗಳನ್ನು ನಮ್ಮ ಕೆ ಎಚ್ ಮುನಿಯಪ್ಪಾಜಿಯವರಿಗೆ ಕೊಟ್ಟು ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಒಂದು ವಿಚಾರ. ಆದರೆ ನಮ್ಮ ಸಮುದಾಯದ ಪ್ರಾತಿನಿಧ್ಯ ಸರ್ಕಾರದಲ್ಲಿ ಹೆಚ್ಚಿನದಾಗಿರಬೇಕು. ಈಗಾಗಲೇ ತಿಮ್ಮಾಪುರ ಅವರು ಇದ್ದಾರೆ, ಆಂಜನೇಯ ಸಾಹೇಬರು ಇದ್ದಾರೆ. ನಮ್ಮ ಕೆ ಎಚ್ ಮುನಿಯಪ್ಪಾಜಿಯವರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋದ್ರ ಜೊತೆಯಲ್ಲೇ ತಿಮ್ಮಾಪುರವ್ರಿಗೂ ಒಳ್ಳೆ ಇಲಾಖೆಯನ್ನು ಕೊಡಬೇಕು, ಅವರನ್ನು ಕೂಡ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಳ್ಬೇಕು. ಹಾಗೆಯೇ ಎಚ್ ಆಂಜನೇಯವ್ರನ್ನು ಕೂಡ MLC ಯನ್ನಾಗಿ ಮಾಡಬೇಕು. ಮತ್ತು ನಮ್ಮ ತಾಲೂಕಿನ ಮುಖಂಡರಾದಂಥ ಎಲ್ ಹನುಮಂತಯ್ಯವರಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಕರ್ನಾಟಕ ಮಾದಾರ ಮಹಾಸಭಾ ಒಕ್ಕೊರಲಿನಿಂದ ಸರ್ಕಾರವನ್ನು ಆಗ್ರಹ ಮಾಡ್ತದೆ. ಏನಿವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ತಾವುಗಳು ನೋಡಿದ್ದೀರಾ, ಎಲ್ಲನೂ ವೀಕ್ಷಣೆ ಮಾಡಿದ್ದೀರಾ. ಇವತ್ತು ಏನು ನಮ್ಮ ಜನಾಂಗಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನೆಲ್ಲ ನಿಮಗೂ ಗೊತ್ತಿದೆ. ಇವತ್ತು ಸತತವಾಗಿ ಒಂದು 40-45 ವರ್ಷಗಳ ಕಾಲ ಏನು ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರವರು ಇಡೀ ಕಾಂಗ್ರೆಸ್ಗೆ ಯಾರ್ಯಾರೋ ಬಿಟ್ಟು ಯಾರ್ಯಾರೋ ಹೋದರು, ಅವರು ಸೋತರು ಸಹ ನಿಮ್ಮಲ್ಲಿ ಏನು ಹೆಗಲಿಗೆ ಕೊಟ್ಕೊಂಡು ಕೆಲಸ ಮಾಡ್ಕೊತ ಬಂದಿದ್ದಾರೆ. ಅವ್ರಿಗೂ
8 ವರ್ಷ ಆದರೂ ಕೂಡ ನಿಮ್ಮ ಜೊತೆಯಲ್ಲೇ ಇದ್ದಾರೆ. ರಾಹುಲ್ ಗಾಂಧಿ ಆಗ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಅವ್ರು ಯಾವುದೇ ಇದಾದ್ರೂ ನಿಮ್ಮ ಹೆಸರುಗಳ್ನ ಹೇಳ್ಕೊಂಡು ಮುನಿಯಪ್ಪನವ್ರು ಬೇಕೇ ಬೇಕು ಅಂತೇಳಿ ಎಲ್ಲ ಕರೆದು ಎಲ್ಲ ಸಲಹೆ ಸೂಚನೆಗಳು ತಗೊಂಡು ಅವ್ರ ಜೊತೆಯಲ್ಲಿ ಸರ್ಕಾರ ನಡೆಸ್ತಾ ಇದ್ದೀರಾ. ಅವ್ರಿಗೆ ಸರಿಯಾದ ಸ್ಥಾನಮಾನಗಳನ್ನು ಕೊಡ್ತಾ ಇಲ್ಲ ನೀವು. ಇವತ್ತು ಕರ್ನಾಟಕದಲ್ಲಿ ಕಳಿಸಿದ್ದೀರಾ ಅವ್ರಿಗೆ ಕೊಟ್ಟಿದ್ದೀರಾ. ಯಾವುದೋ ಈ ಮುಗ್ಲಕ್ಕಿರೋ ಅಕ್ಕಿನ ಕೊಟ್ಟಿದ್ದೀರಾ, ಇನ್ನೊಬ್ರಿಗೆ ಯಾರೋ ಸಾರಾಯಿಗಳನ್ನ ತಯಾರು ಮಾಡೋಂಥ ಸ್ಥಾನಮಾನ ಕೊಟ್ಟಿದ್ದೀರಾ. ಈ ಸ್ಥಾನಮಾನ ಕೊಟ್ಟರೆ ನಮ್ಮ ಏನು ಹಿಂದುಳಿದ ವರ್ಗ ಜನಾಂಗಕ್ಕೆ ಏನು ಸಹಾಯ ಮಾಡ್ಬೋದು ಅವರು, ಇಲ್ಲ ಅವ್ರನ್ನೇನು ಅಭಿವೃದ್ಧಿ ಮಾಡ್ಬೋದು, ಇಲ್ಲ ಶೈಕ್ಷಣಿಕವಾಗಿ ಏನು ಆರ್ಥಿಕವಾಗಿ ಅವ್ರು ಮುಂದೆ ತರ್ಬೋದು ನಾವು. ಆದ್ದರಿಂದ ದಯಮಾಡಿ ಇವತ್ತು ಒಳ್ಳೆ ಕಾಲ ಬಂದಿದೆ. ಆಮೇಲೆ ಮೀಸಲಾತಿನ ಎಲ್ಲ ಹೋರಾಟ ಮಾಡಿ 30 ವರ್ಷಗಳಿಂದ ಮೀಸಲಾತಿಗಳು ಹೋರಾಟ ಮಾಡಿ ಅವ್ರು ಇದ್ದಂಥ ಜಾಗದಲ್ಲಿ ಹೋರಾಟ ಮಾಡಿ ಮೀಸಲಾತಿ ತಂದಿದ್ದೀರಾ. ಅದರಲ್ಲೂ ರೋಸ್ಟರ್ ಅಂತ ಇಕ್ಕಿ ಅದರಲ್ಲಿ ಒಂಚೂರು ಊಟ ಇಕ್ಕಿದ್ದೀರಾ, ಸಾರು ಬಿಟ್ಟರೆ ನೀರು ಕೊಡ್ತಿಲ್ಲ, ನೀರು ಬಿಟ್ಟರೆ ಸಾರು ಕೊಡ್ತಾ ಇಲ್ಲ. ಹೀಗಾಗಿ ನಮ್ಮ ಜನಕ್ಕೆ ಇನ್ನೂ ಅನ್ಯಾಯವಾಗಿ ನಡ್ಕೊತಾನೆ ಇದ್ದೀರಾ ನಿಮ್ಮ ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ಇವತ್ತು ನಿಮ್ಮದು 136 ಸೀಟ್ ಬಂದಿರೋದ್ರಿಂದ ನೀವು ನೆನೆಸ್ಕೊಬೇಕು ನಮ್ಮನ್ನು. ಇಡೀ ನಮ್ಮ ಕರ್ನಾಟಕ ಮಾದಿಗ ಜಾತಿ ಏನು ಕೆಲಸ ಮಾಡಿದೆ ನಮಗೆ, ಇಡೀ ನಮ್ಮ ಕಾಂಗ್ರೆಸ್ಸೇ ತಾಯಿ ತಂದೆ ಅಂದ್ಕೊಂಡು ನಿಮ್ಮ ಜೊತೆಯಲ್ಲಿ ಬತ್ತಾವ್ರೆ ನಮ್ಮ ಮಾದಿಗ ಜನಾಂಗ. ಇದು ವಿಶೇಷವಾಗಿ ಎಡಗೈ ಜನಾಂಗ ನಿಮ್ಮನ್ನು ಬಿಟ್ಟು ಹೋಗಿಲ್ಲ. ನೀವು ಅಂದ್ಕೊಂಡಿರ್ಬೋದು ಇವತ್ತು ಎಡಗೈ ಜನಾಂಗ ಏನಾದರೂ ನಿಮ್ಮನ್ನು ಕೈ ಬಿಟ್ಟರೆ ನಿಮ್ಮ ಕಾಂಗ್ರೆಸ್ಸೇ ನಿಮ್ಮ ಮುಂದೆ ಬರೋಕ್ಕಾಗಲ್ಲ. ದಯಮಾಡಿ ಇವತ್ತೇನು ನಮ್ಮ ಸೀನಿಯರ್ಗೆ ನೀವು ಏನು ಇಟ್ಕೊಂಡಿದ್ದೀರೋ ಅವಮಾನ ಮಾಡ್ದಂಗೆ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು, ಏನು ನಮ್ಮ ನಾಗರಾಜ್ ಅವರು ಹೇಳ್ದಂಗೆ ಸಮಾಜ ಕಲ್ಯಾಣ ಇಲಾಖೆದು ಅಥವಾ ಏನಾದರೂ ಒಂದು ಕೊಟ್ಟು ಖಾತೆ ಕೊಟ್ಟು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನ ಮಾಡಲೇಬೇಕು ಅಂತ ನಮ್ಮ ಮಾದರ ಮಹಾಸಭೆಯಿಂದ ನನ್ನ ತಾಲೂಕು ಅಧ್ಯಕ್ಷನಾಗಿ ಕೇಳ್ಕೊತಾ ಇದ್ದೇನೆ.